ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2026 ಪ್ರಮುಖ ಒಂದು ಅಪ್ಡೇಟು ಈಗಾಗಲೇ ನಿಮ್ಮ ಪೋರ್ಟಲ್ನಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಕ್ಲಾಸ್ A1 B1 ಕರ್ನಾಟಕದಿಂದ ಕ್ಲಾಸ್ ಓವರೆಗೆ ಬರತಕ್ಕಂಥ ಅಭ್ಯರ್ಥಿಗಳು ಅಂದರೆ ಕ್ಲಾಸ್ ಎ ಅನ್ನು ಹೊರತುಪಡಿಸಿ ಕ್ಲಾಸ್ YZ ಅನ್ನು ಹೊರತುಪಡಿಸಿ ಉಳಿದ ಕ್ಲಾಸ್ಗಳನ್ನು ಕ್ಲೇಮ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸ್ಲಾಟ್ ಬುಕ್ ಮಾಡಿಕೊಂಡು ನಿಮ್ಮ ಮೂಲ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿಕೊಳ್ಳಿಕ್ಕೆ ಸ್ಲಾಟ್ ಬುಕ್ಕಿಂಗು ಲಿಂಕನ್ನು ಅವೈಲೇಬಲ್ ಮಾಡಿದ್ದಾರೆ. ಸೊ KA ಪೋರ್ಟಲ್ನಲ್ಲಿ UGCET 2026 ದಾಖಲಾತಿ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತಿದೆ. ಎಲಿಜಿಬಿಲಿಟಿ ಕ್ಲಾಸ್ ಬಿ ಇಂದ ಕ್ಲಾಸ್ ಓವರೆಗೆ ಅರ್ಹತಾ ಷರತ್ತುಗಳನ್ನು ಆಯ್ಕೆ ಮಾಡಿರೋ ಅಭ್ಯರ್ಥಿಗಳು, ಕ್ಲಾಸ್ ಎ ಅನ್ನು ಹೊರತುಪಡಿಸಿರ್ತಕ್ಕಂಥ ಅಭ್ಯರ್ಥಿಗಳು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವು ಲಾಗಿನ್ ಎಲ್ಲ ಆಗಿ ಅಲ್ಲಿ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ದಾಖಲಾತಿ ಪರಿಶೀಲನೆ ನಡೀತಕ್ಕಂಥದ್ದು 11 ಮೇನಿಂದ 22 ಮೇವರೆಗೆ ನಿಮಗೆ ದಾಖಲಾತಿ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ ನಡೀತಿದೆ. ಏನಕ್ಕೆ ಕ್ಲಿಕ್ಗಳು ಬೇಕಾಗ್ತದೆ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಬ್ರೋಷರ್ನಲ್ಲಿ ನೀಡಿದ್ದಾರೆ. ಈ ಬ್ರೋಷರ್ನಲ್ಲಿ ನೀಡಿದ್ದಾರೆ, ನೋಡ್ಕೊಳ್ಳಿ. ಪ್ರಮುಖವಾಗಿ CETಯ ನಿಮ್ಮ ಪ್ರವೇಶ ಪತ್ರ ಬೇಕು, ಫೈನಲ್ ಪ್ರಿಂಟೌಟ್ ಅರ್ಜಿ ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕು, 12th ಮಾರ್ಕ್ಸ್ ಕಾರ್ಡ್ ಬೇಕು, 10th ಮಾರ್ಕ್ಸ್ ಕಾರ್ಡ್ ಬೇಕು, ಜೊತೆಗೆ ಅವಶ್ಯವಿರತಕ್ಕಂಥ ನಿಮ್ಮ ವ್ಯಾಸಂಗ ಪ್ರಮಾಣಪತ್ರಗಳು ಅಥವಾ ನಿಮ್ಮ ಪೋಷಕರ ವ್ಯಾಸಂಗ ಪ್ರಮಾಣಪತ್ರಗಳು ಏನೆಲ್ಲ ಎಲಿಜಿಬಿಲಿಟಿ ಇರ್ತದೆ ಆ ಎಲ್ಲ ಎಲಿಜಿಬಿಲಿಟಿಯ ಅರ್ಹತಾ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಮೂಲ ದಾಖಲೆಗಳ ಜೊತೆಗೆ ಒಂದು ಸೆಟ್ ಜಿರಾಕ್ಸನ್ನು ತೆಗೆದುಕೊಂಡು ಹೋಗಿ ಆ ನಿಗದಿತ ಕಾಲಮಿತಿಯ ಆ ದಿನಾಂಕದೊಳಗಾಗಿ ನೀವು ವೆರಿಫಿಕೇಷನನ್ನು ಮಾಡಿಕೊಳ್ಳಿ. ಹಾಗಾದಾಗ ಮಾತ್ರ ನಿಮಗೆ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿಗಳನ್ನು ಪಡಿತೀರಾ. ಥ್ಯಾಂಕ್ ಯು ವೆರಿ ಮಚ್.